ಇನ್ನು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹದಲ್ಲಿ ಮುದ್ದೆ ಮುರಿಯುತ್ತಿರುವ ಯಜಮಾನನ ಭೇಟಿಗೆ ಇಂದು ನಟ ವಿನೋದ್ ರಾಜ್, ಪತ್ನಿ ವಿಜಯಲಕ್ಷ್ಮಿ ಹಾಗೂ ಸಹೋದರ ದಿನಕರ್ ತೂಗುದೀಪ್ ಭೇಟಿಯಾಗಿ ಮಾತುಕತೆ ನಡೆಸಿದರು. ದರ್ಶನ್ ಭೇಟಿಯಾಗಿ ಹೊರಬಂದ ವಿನೋದ್ ರಾಜ್ ಕಣ್ಣೀರು ಕೂಡ ಹಾಕಿದ್ರು. ಬನ್ನಿ ಇದರ ಬಗ್ಗೆ ಒಂದು ರಿಪೋರ್ಟ್. ಕಂಬಿ ಹಿಂದೆ ಕಾಟೇರ ಕಂಗಾಲು, ದಾಸನ ಭೇಟಿಯಾದ ವಿಜಯಲಕ್ಷ್ಮಿ. ಹೊರಗಡೆ ಹೈಫೈ ಜೀವನ ನಡೆಸ್ತಾ ಇದ್ದ ದರ್ಶನ್ ಗೋಳು ಯಾರಿಗೂ ಹೇಳತೀರದಾಗಿದೆ. ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಪರಪ್ಪನ ಅಗ್ರಹಾರ ಜೈಲು ಸೇರಿರುವ ದಾಸ ಕಂಗಾಲಾಗಿ ಹೋಗಿದ್ದಾನೆ. ಇವತ್ತು ದರ್ಶನ್ನನ್ನ ಪತ್ನಿ ವಿಜಯಲಕ್ಷ್ಮಿ ಭೇಟಿಯಾಗಿ ಮುಂದಿನ ಕಾನೂನು ಹೋರಾಟದ ಬಗ್ಗೆ ಚರ್ಚಿಸಿದಾರಂತೆ. ದರ್ಶನ್ ಭೇಟಿ ಬಳಿಕ ವಿನೋದ್ ರಾಜ್ ಭಾವುಕ. ಇವತ್ತು ಪರಪ್ಪನ ಅಗ್ರಹಾರ ಜೈಲಿಗೆ ದಾಸನನ್ನ ನೋಡುವುದಕ್ಕೆ ನಟ ವಿನೋದ್ ರಾಜ್ ಆಗಮಿಸಿದ್ರು. ವಿನೋದ್ ರಾಜ್ಗೆ ನೋಡ್ತಾ ಇದ್ದಂತೆ ದರ್ಶನ್ ತಬ್ಬಿಕೊಂಡು ಕಣ್ಣೀರು ಹಾಕಿ ಭಾವುಕರಾಗಿ ಮಾತನಾಡಿದ್ರಂತೆ. 10 ನಿಮಿಷದಲ್ಲಿ ಇವ್ರ ತಪ್ಪು ಇವ್ರ ಸರಿ ಅಂತ ನಾವೆಲ್ಲ 10 ನಿಮಿಷಕ್ಕೆ ವಿಶ್ಲೇಷಣೆ ಮಾಡಿಬಿಡ್ಬೋದು. ಆಯಾ ಸ್ಥಾನದಲ್ಲಿ ನಿಂತು ನೋಡಿದಾಗ ಅಲ್ಲಿ ಪ್ರಾಣನ ಕಳ್ಕೊಂಡಂತ ತಂದೆ ತಾಯಿ, ಹೆಂಡತಿ, ಗರ್ಭದಲ್ಲಿರ್ತಕ್ಕಂಥ ಮಗು, ಈ ಕಡೆ ಇವ್ರನ್ನ ಹಾಕಿ ಸಿನಿಮಾ ಮಾಡಿರ್ತಕ್ಕಂಥ ನಿರ್ಮಾಪಕರು, ಕನ್ನಡ ಚಿತ್ರರಂಗ ಅಭಿಮಾನಿಗಳು, ಎಲ್ಲಾದ್ರಿಗಿಂತ ಹೆಚ್ಚಾಗಿ ಅವ್ರ ಸಂಸಾರ ವಿಚಾರಿಸೋರು ಇರಲಿಲ್ಲ ನಮ್ಮನ್ನ. ಆತ ಫೋನ್ ಮಾಡಿ ಅಣ್ಣ ಅಂತ ಬಾಯಿ ತುಂಬ ಹೇಳುವಂಥ ಮಾತಿದೆಯಲ್ಲ, ಅದು ಕರಳು ಹಿಂಡೋಗುತ್ತೆ, ಅಂದಿ ಕಷ್ಟ ಆಗುತ್ತೆ. ಇನ್ನು ಪರಪ್ಪನ ಅಗ್ರಹಾರ ಮಹಿಳಾ ಬ್ಯಾರಕ್ನಲ್ಲಿರುವಂತಹ ಪವಿತ್ರ ಗೌಡ ಮನೆಯವರು ಬೆಳಗ್ಗೆ ಆಗಮಿಸಿ ಮಗಳನ್ನ ಭೇಟಿಯಾದ್ರು. ಮನೆಯಿಂದ 2 ಬ್ಯಾಗ್ನಲ್ಲಿ ತಂದಿದ್ದ ಬಟ್ಟೆಗಳನ್ನ ಕೊಟ್ಟು ಹೋಗಿದ್ದಾರೆ. ಡಿ ಗ್ಯಾಂಗ್ ಜೈಲು ಸೇರಿ ತಿಂಗಳು ಕಳೆದಿದೆ. ಇತ್ತ ಮನೆಯವರು ಬಂದ್ರು, ಪುಸ್ತಕ ಓದಿದ್ರು, 4 ಗೋಡೆಯ ಮಧ್ಯೆ ಕಾಟೇರ ಇರುವುದಕ್ಕೆ ಆಗದೆ ಕೈ ಹಿಸುಕಿಕೊಳ್ಳುವ ಪರಿಸ್ಥಿತಿ ಎದುರಾಗಿದೆ. ನವೀನ್ ಚಂದ್ರ ಶೆಟ್ಟಿ, ರಿಪಬ್ಲಿಕ್ ಕನ್ನಡ, ಆನೇಕಲ್. ಯಾರೆಲ್ಲ ದೊಡ್ಡವರು ಅನಿಸ್ಕೊಂಡವರು ಈಗ ಜೈಲಲ್ಲಿದ್ದಾರೆ. ಮೊದಲಿಗೆ ನಾಗೇಂದ್ರ, ವಾಲ್ಮೀಕಿ ಹಗರಣದಲ್ಲಿ ಬಿ ನಾಗೇಂದ್ರ ಅವರ ಬಂಧನವಾಗಿದೆ, ಇಡಿ ಬಂಧನ ಮಾಡಿದೆ. ಇಲ್ಲಿ ತನಕ ಇಡಿ ವಶದಲ್ಲಿದ್ದರು. ಇಂದು ಪರಪ್ಪನ ಅಗ್ರಹಾರಕ್ಕೆ ಬಂದಿದ್ದಾರೆ ಬಿ ನಾಗೇಂದ್ರ. ಇವತ್ತಿನಿಂದ ಅವರಿಗೆ ಜೈಲೂಟ. ಇಷ್ಟು ದಿನ ಇಡಿ ಕಸ್ಟಡಿಯಲ್ಲಿದ್ದರು. ಇದೀಗ ಮಾಜಿ ಮಂತ್ರಿ ಪರಪ್ಪನ ಅಗ್ರಹಾರಕ್ಕೆ. ಕಸ್ಟಡಿ ಅವಧಿ ಇವತ್ತು ಮುಗಿದಿತ್ತು, ಕೋರ್ಟ್ಗೆ ಹಾಜರಾಯಿತು. ಈಗ ಆಗಸ್ಟ್ 3ರವರೆಗೆ ನ್ಯಾಯಾಂಗ ಬಂಧನ ವಿಧಿಸಿದೆ ಕೋರ್ಟ್. ಆಗಸ್ಟ್ 1ರ ತನಕ ದರ್ಶನ್ಗೆ, ಈಗ ಆಗಸ್ಟ್ 3ರ ತನಕ ಇದೆ. ಅದೇ ಕಾರಣಕ್ಕೆ ನಾಗೇಂದ್ರ ಪರಪ್ಪನ ಅಗ್ರಹಾರಕ್ಕೆ ಶಿಫ್ಟ್ ಆಗಿದ್ದಾರೆ. ಆಮೇಲೆ ವಿಚಾರಣಾ ದಿನ ಕೈದಿ ನಂಬರ್ 7140 7140 ಸಿಕ್ಕಿದೆ. ಸೆಲೆಬ್ರಿಟಿ ಜೈಲಲ್ಲಿ. ನಂಬರ್ 2 ಪ್ರಜ್ವಲ್ ರೇವಣ್ಣ. ಭಾಳ ಅತ್ಯದ್ಭುತವಾದಂತಹ ಕಾರ್ಯಗಳಿಂದಾಗಿ ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯದ ಆರೋಪ ಒಂದಲ್ಲ ಎರಡಲ್ಲ 1000. ಜೂನ್ 18ರಿಂದ ಪರಪ್ಪನ ಅಗ್ರಹಾರದಲ್ಲಿರೋ ಪ್ರಜ್ವಲ್ ರೇವಣ್ಣ ತಾನು ಸೋಲೋದನ್ನು ಜೈಲಿನಿಂದಲೇ ನೋಡಬೇಕಾಯ್ತು. ಇಲ್ಲ ನನಗೆ ಟಿ ವಿ ಒಂದು ಕೊಟ್ಬಿಟ್ಟು ನಾನು ನೋಡಬೇಕು ಅಂತಂದಿದ್ರಂತೆ, ಅದು ಕೊಡಲಿಲ್ಲ ಅಂತ. ಈಗಲೂ ಪರಪ್ಪನ ಅಗ್ರಹಾರದಲ್ಲಿ ಇರೋ ಮಾಜಿ MP. ಇನ್ನು ಅವ್ರ ತಮ್ಮ ಸೂರಜ್ ರೇವಣ್ಣ, ಅವ್ರದ್ದು ಮತ್ತೊಂದು ಕೇಸು, ಇವ್ರದ್ದು ಉಲ್ಟಾ ಕೇಸು. ಸೂರಜ್ರದ್ದು ಅಸಹಜ ಲೈಂಗಿಕ ದೌರ್ಜನ್ಯ ಪ್ರಕರಣ. ಬರೋಬ್ಬರಿ 29 ದಿನ ಪರಪ್ಪನ ಅಗ್ರಹಾರದಲ್ಲಿದ್ದಾರೆ ಶಾಸಕ. ಇವತ್ತು JDS MLC ಅಂದರೆ ಸೂರಜ್ ರೇವಣ್ಣಗೆ ಜಾಮೀನು ಸಿಕ್ತು. ಆದರೆ ಸಂತ್ರಸ್ತರನ್ನು ನೇರವಾಗಿ ಭೇಟಿ ಮಾಡುವಂತಿಲ್ಲ. ಸಂತ್ರಸ್ತರ ಜೊತೆ ಫೋನ್ ಮೂಲಕವೂ ಮಾತನಾಡಂಗಿಲ್ಲ. ಅಂದರೆ ಎಲ್ಲ ಕಂಪ್ಲೇಂಟ್ ಕೊಟ್ಟರಲ್ಲ, ಅವ್ರ ಹತ್ರ ಮಾತಾಡೋಂಗಿಲ್ಲ. ನೇರವಾಗಿ ಭೇಟಿ ಆಗಂಗಿಲ್ಲ. ಬಾ ಮಾತಾಡೋಣ, ನೋ ಫೋನ್ ಇಲ್ಲ. ಷರತ್ತು ಉಲ್ಲಂಘಿಸಿದರೆ ತಕ್ಷಣವೇ ಮತ್ತೆ ಬಂಧನ ಆಗತ್ತೆ. ಇನ್ನು ದರ್ಶನ್ ನಾಯಕ ನಟ, ಇವತ್ತಿಗೆ ಪರಪ್ಪನ ಅಗ್ರಹಾರ ಸೇರಿ 1 ತಿಂಗಳು ಕಳೀತು. ಜೂನ್ 22ರಂದು ಜೈಲು ಸೇರಿದ್ದ ನಟ ದರ್ಶನ್ 11ಕ್ಕೆ ಅರೆಸ್ಟ್ ಆಗಿದ್ದರು. ಮನೆ ಊಟಕ್ಕಾಗಿ ಪರಿತಪಿಸ್ತಾ ಇದ್ದಾರೆ. ಇನ್ನು ಪವಿತ್ರ ಗೌಡ ನಟಿ, ಕಾಟೇರನ ಪ್ರೇಯಸಿ ಕೂಡ ಇದೀಗ ಮುದ್ದೆ ಮುರಿತಾ ಇದ್ದಾರೆ. ಪರಪ್ಪನ ಅಗ್ರಹಾರ ಸೇರಿ ಬರೋಬ್ಬರಿ 38 ದಿನವಾಯಿತು. ದರ್ಶನ್ಗಿಂತ ಮೊದಲೇ ಜೈಲು ಸೇರಿದ್ದ ಪವಿತ್ರ ಗೌಡ. ಸೊ ಇವರೆಲ್ಲ VIP ಗಳು. ಇವರೇನೇ ತಪ್ಪು ಮಾಡದೇ ಇದ್ದಿದ್ರೆ ಹೊರಗಡೆ ಇವ್ರಿಗಿರುವಂಥ ಮರ್ಯಾದೆ ಏನು? ನಾಗೇಂದ್ರ ಹೋಗ್ತಿರ್ಬೇಕಾದ್ರೆ DC ಗಳು ಸೆಲ್ಯೂಟ್ ಮಾಡ್ತಾಯಿದ್ರು, SP ಸೆಲ್ಯೂಟ್ ಮಾಡ್ತಾಯಿದ್ರು, ಪೊಲೀಸ್ ಸೆಲ್ಯೂಟ್ ಮಾಡ್ತಾಯಿದ್ರು, ಅಣ್ಣ ಅಂತಿದ್ರು. ಪ್ರಜ್ವಲ್ ರೇವಣ್ಣ ಹೋಗ್ತಿರ್ಬೇಕಾದ್ರೆ ಎಲ್ಲರೂ ಅದೇ ಥರ. ಒಬ್ಬ MP ಅಂತ ಅಂದರೆ ಏನು DC ಎಲ್ಲ ಸೂರಜ್ ರೇವಣ್ಣಗೆ
ದರ್ಶನ್ಗೆ, ಪವಿತ್ರ ಗೌಡಗೆ ಅಕೋ ಅಂತಂದ್ಬಿಟ್ಟು. ಈಗ ಒಳಗೆ ಪರಪ್ಪನ ಅಗ್ರಹಾರದಲ್ಲಿ ಯಾರು ಕೂಡ ಜೈಲಿಗೆ ಹೋಗೋದಕ್ಕೆ ಇಷ್ಟಪಡಲ್ಲ. ಭಾಳ ಮುಖ್ಯವಾಗಿ ಜೈಲಿಗೆ ಹೋದರೆ ಕೆಲಸ ಸಿಗಲ್ಲ, ಸರ್ಕಾರಿ ನೌಕರಿ ಸಿಗೋದಿಲ್ಲ, ವಿದೇಶಕ್ಕೆ ಹೋಗೋಕ್ಕಾಗಲ್ಲ, ಆಮೇಲೆ ಹೆಣ್ಣು ಕೊಡಲ್ಲ. ಬಟ್ ಇಲ್ಲಿ ಹೆಣ್ಣಿಗಾಗಿಯೇ ಜೈಲಿಗೆ ಹೋದವರಿದ್ದಾರೆ. ಯಾರು ಕೂಡ ಜೈಲಿಗೆ ಹೋಗೋದಕ್ಕೆ ಇಷ್ಟಪಡಲ್ಲ. ಆದರೆ ಮಾಡಬಾರ್ದನ್ನು ಮಾಡಿದರೆ ಕಂಬಿ ಹಿಂದೆ ಹೋಗಲೇಬೇಕು. ಎಷ್ಟೇ ದೊಡ್ಡ ವ್ಯಕ್ತಿ ಆಗಿರಲಿ ತಪ್ಪು ಮಾಡಿ ಜೈಲು ಸೇರಿದ್ದಾರೆ. ಆದರೆ ಈಗ ಪರಪ್ಪನ ಅಗ್ರಹಾರ ಕೂಡ ಸೆಲೆಬ್ರಿಟಿಗಳ ತಾಣವಾಗ್ತಾ ಇದೆ. ಸೆಲೆಬ್ರಿಟಿಗಳ ತಾಣ ಯಾರಲ್ಲಿರಬೇಕು? ಕಳ್ಳಕಾಕರಿರಬೇಕಲ್ಲಿ ಅಲ್ವಾ? ಕಳ್ಳರು, ಪಿಕ್ ಪಾಕೆಟ್ ಮಾಡಿದವರು, ದರೋಡೆ ಮಾಡಿದವರು, ಕೊಲೆ ಮಾಡಿದವರು ಈ ಥರ ಇರಬೇಕಾಗಿತ್ತು. ಇಲ್ಲಿ ನೋಡಿದ್ರೆ ಆ್ಯಕ್ಟ್ರು, ನಾಯಕ, ನಾಯಕಿ, MP, MLA, ಮಾಜಿ ಸಚಿವ, ಇನ್ನು ಡ್ಯಾಶ್ 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 ಬರಲಿಕ್ಕೆ ರೆಡಿ ಇದ್ದಾರೆ. ಏನ್ರಿ ಮಾಡಿಬಿಟ್ರಿ ಜೈಲನ್ನ? ಜೈಲು ಪ್ರವಾಸಿ ತಾಣ ಹೋಗ್ಬಿಡ್ತಲ್ಲ. ಬನ್ನಿ ಇದರ ಬಗ್ಗೆ ಒಂದು ರಿಪೋರ್ಟ್. ಸೆಲೆಬ್ರಿಟಿಗಳ ತಾಣವಾದ ಸೆಂಟ್ರಲ್ ಜೈಲು. ಪರಪ್ಪನ ಅಗ್ರಹಾರದಲ್ಲಿ ದರ್ಶನ್, ಪವಿತ್ರ. ಸೆಂಟ್ರಲ್ ಜೈಲು ಇದೀಗ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿದೆ. ಜೈಲಲ್ಲಿ ನಟ ದರ್ಶನ್, ಪವಿತ್ರ ಗೌಡ, ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ, MLC ಸೂರಜ್ ರೇವಣ್ಣ ಮುದ್ದೆ ಮುರಿತಿದ್ದಾರೆ. ಸಾರ್ವಜನಿಕ ಜೀವನದಲ್ಲಿದ್ದ ಇವರು ಮಾಡಬಾರದನ್ನ ಮಾಡಿ ಕಂಬಿ ಹಿಂದೆ ಹೋಗಿ ನಿಂತಿದ್ದಾರೆ. ಆದ್ರೆ ಇವರನ್ನ ಪ್ರತಿದಿನ ಭೇಟಿಯಾಗೋಕೆ ಅಭಿಮಾನಿಗಳು, ಲೀಡರ್ಸ್ ಬರ್ತಿದ್ದಾರೆ. ಹೀಗಾಗಿ ಪರಪ್ಪನ ಅಗ್ರಹಾರ ಎಲ್ಲರ ಕೇಂದ್ರ ಬಿಂದುವಾಗಿದೆ. ಇನ್ನು ಸೆರೆವಾಸ ಅನುಭವಿಸುತ್ತಿರೋ ಪ್ರಮುಖರು ಅವರದ್ದೇ ಕ್ಷೇತ್ರದಲ್ಲಿ ಸಾಕಷ್ಟು ಜನಪ್ರಿಯತೆ ಕೂಡ ಗಳಿಸಿದ್ರು. ಜೈಲಿನಲ್ಲಿ ಪ್ರಮುಖರು: ದರ್ಶನ್ ನಟ, ಪವಿತ್ರ ಗೌಡ ನಟಿ, ಪ್ರಜ್ವಲ್ ರೇವಣ್ಣ ಮಾಜಿ ಸಂಸದ, ಸೂರಜ್ ರೇವಣ್ಣ MLC, ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣಕ್ಕೆ ಸಂಬಂಧಿಸಿದಂತೆ ಮಾಜಿ ಸಚಿವ ಬಿ ನಾಗೇಂದ್ರ ಕೂಡ ಜೈಲು ಪಾಲಾಗಿದ್ದಾರೆ. ಅದೇನೇ ಇರಲಿ, ಕಾನೂನಿನ ಮುಂದೆ ಯಾರೂ ದೊಡ್ಡವರಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.